ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಗ್ರಿ ಸ್ಟುಡಿಯೋ ಅಶೋಕ್ ಅಗ್ರಿ ಸ್ಟುಡಿಯೋ. ಸೊ ರೈತ ಮಿತ್ರರೇ ಎಲ್ಲರಿಗೂ ನಮಸ್ಕಾರ. ಅಶೋಕ್ ಅಗ್ರಿ ಸ್ಟುಡಿಯೋಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಪ್ರೆಸೆಂಟು ನವೇಡೇಸ್ ಈ ಒಂದು ಸಂದರ್ಭದಲ್ಲಿ ಅಂದರೆ ಯುವ ಜನತೆ ಹೆಚ್ಚಿನದಾಗಿ ಐ.ಟಿ.ಬಿ.ಟಿ ಸೆಕ್ಟರ್ ಆಗ್ಬೋದು, ಇನ್ನೊಂದು ಬೇರೆ ಬೇರೆ ಸೆಕ್ಟರಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು ಹಲವೊಂದು ಕಾರಣಗಳಿಂದ ಅಗ್ರಿಕಲ್ಚರ್ಗೆ ಬ್ಯಾಕ್ ಬಂದು ಅಗ್ರಿಕಲ್ಚರಲ್ಲಿ ತುಂಬಾ ಅಡಾಪ್ಟ್ ಮಾಡಿಕೊಂಡು ಇನ್ವಾಲ್ವ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಅಂಥ ಸೆಕ್ಟರಲ್ಲಿ ಹೆಚ್ಚಿನದಾಗಿ ಕುರಿ ಮೇಕೆ ಸಾಕಾಣಿಕೆ ಮತ್ತು ಹೈನುಗಾರಿಕೆ ಮತ್ತು ಸಾಕಾಣಿಕೆ ಮಾಡ್ಬೋದು, ಕ್ವಾಯಿಲ್ ಪಕ್ಷಿಗಳ ಸಾಕಾಣಿಕೆ ಮಾಡ್ಬೋದು, ಹೆಚ್ಚಿನದಾಗಿ ಮಾಡ್ತಿದ್ದಾರೆ. ಸೊ ಅದು ಗುಡ್ ಡೆವಲಪ್ಮೆಂಟು. ಸೊ ಇಂಡಿಯಾ ಒಂದು ರೀತಿ ಮುಂದೆ ಸಾಗ್ತಾ ಇದೆ ಅಂತ ಹೇಳ್ಬೋದು ಈ ಒಂದು ವಿಚಾರದಲ್ಲಿ. ಸೊ ಅಂಥ ಒಂದು ಯೂತ್ಸ್ಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಏನಾದರೂ ಒಂದು ವಿಡಿಯೋದ ಮಾಹಿತಿ ಅಂತ ಅಂದರೆ ಬೇರೆ ಏನಿಲ್ಲ, ನನ್ನ ಒಂದು ಆತ್ಮೀಯ ಸ್ನೇಹಿತರು ಭರತ್ ಅವರು ಈ ಒಂದು ಗೋಟ್ ಫಾರ್ಮಲ್ಲಿ ಬೇರೆ ಕಡೆಯಿಂದ ಒಂದು ಫ್ಯಾನ್ಸಿ ಬ್ರೀಡ್ಗಳನ್ನು ತರಿಸ್ಬಿಟ್ಟು ಫಾರ್ಮಿಂಗ್ ಮಾಡಿಬಿಟ್ಟು ಅದರಲ್ಲಿ ಬ್ರೀಡ್ಸನ್ನು ಕ್ರಾಸ್ ಮಾಡಿಸ್ಕೊಂಡು ಡೆವಲಪ್ ಮಾಡಿದ್ದಾರೆ. ಆ ಒಂದು ಫ್ಯಾನ್ಸಿ ಬ್ರೀಡ್ಸ್ ಅದು ಬೋಯರ್ ಆಗಿರೋದು, ಬೀಟೆಲ್ಲು, ಜಮ್ನಾಪಾರಿ ಈ ಒಂದು ಬ್ರೀಡ್ಗಳನ್ನು ಪಂಜಾಬಿಂದ ಇಂಪೋರ್ಟ್ ಮಾಡಿಕೊಂಡು ಪ್ಯೂರ್ ಬ್ಲಡ್ ಲೈನ್ ಇರ್ತಕ್ಕಂತಹ ಬೋಯರ್ ಮೇಲ್ ಮತ್ತು ಫೀಮೇಲ್ಗಳನ್ನು ಇಂಪೋರ್ಟ್ ಮಾಡಿಕೊಂಡು ಅವುಗಳನ್ನು ಕ್ರಾಸ್ ಮಾಡಿಸಿ ಒಳ್ಳೆಯ ತಳಿಯನ್ನು ಡೆವಲಪ್ ಮಾಡಿದ್ದಾರೆ. ಅಂಥ ಒಂದು ಫಾರಮಿಂದ ಈಗ ಕೆಲವೊಂದು ಮೇಕೆಗಳು ಮಾರಾಟಕ್ಕಿದ್ದಾವೆ. ಆ ಮೇಕೆಗಳಲ್ಲಿ ಬೋಯರು, ಬೀಟೆಲ್ ಇದೆ ಮತ್ತು ಜಮುನಾಪಾರಿ ಇದೆ. ಇಂಪೋರ್ಟೆಡ್ ಒಂದು ಪ್ರಾಣಿಗಳನ್ನೇ ಈಗ ಮಾರಾಟಕ್ಕೆ ಸಿದ್ಧ ಮಾಡಿದ್ದಾರೆ. ಪೂರ್ತಿ ಡೀಟೇಲ್ಸು ಏನು ಎತ್ತ ಅನ್ನೋದನ್ನು ಸಂಪೂರ್ಣ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋಗಳನ್ನು ಸ್ಕಿಪ್ ಮಾಡಬೇಡಿ. ಪ್ರೆಸೆಂಟ್ ನಾವು ಆ ಒಂದು ಮೇಕೆಗಳು ಮತ್ತು ಅವುಗಳ ಒಂದು ಶರೀರಾಕೃತಿ ಅದೆಲ್ಲವನ್ನು ನೀವು ವಿಡಿಯೋಲಿ ನೋಡ್ತಾ ಹೋಗಿ, ಪ್ಲಸ್ ಅದು ಯಾವ್ಯಾವುದು ಏನು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ಬೋಯರ್ ಮೇಕೆಗಳು ಇದು ಮೇಲು. ಇದು ಸಹ ಮಾರಾಟಕ್ಕಿದೆ ಈಗ ಪ್ರೆಸೆಂಟು. ಅದೇ ರೀತಿ ಒಂದು ಫೀಮೇಲ್ ಇದೆ. ನೋಡ್ಬೋದು ನೀವು ಒಂದು ಮೇಲ್ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು. ಬ್ಲಡ್ ಲೈನ್ ತುಂಬ ಚೆನ್ನಾಗಿರ್ತಕ್ಕಂಥ ಬ್ಲಡ್ ಲೈನೇ ಈ ಒಂದು ಬೋಯರ್ ಮೇಲ್ ಗೋಟು. ಅದೇ ರೀತಿ ಇದು ಜಮುನಾಪಾರಿ ಬೋಯರ್ ಫೀಮೇಲು. ತುಂಬಾ ಚೆನ್ನಾಗಿರ್ತಕ್ಕಂತಹ ಮೇಕೆಗಳು. ಅದೇ ರೀತಿ ಬೀಟೆಲ್ ಇದೆ. ಐ ಥಿಂಕ್ ಇದು ಬೀಟೆಲ್ ಅನಿಸುತ್ತೆ. ಇದು ಜಮುನಾಪಾರಿ. ಐ ಥಿಂಕ್ ಇದು ಪಂಜಾಬಿಂದ ಇಂಪೋರ್ಟ್ ಮಾಡಿಕೊಂಡಿರ್ತಕ್ಕಂಥ ಇದು ಜಮುನಾಪಾರಿ ಇದ್ದಂಗಿದೆ. ಪ್ರತಿಯೊಂದು ಅಂದರೆ ಯಾವುದೇ ಒಂದು ಮೇಕೆ ಫೋಟೋ ಆಗ್ಬೋದು, ಇನ್ನೊಂದು ರೇಟ್ ಆಗ್ಬೋದು, ಮತ್ತೊಂದು ಆಗ್ಬೋದು. ಇದರೆಲ್ಲರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಸ್ನೇಹಿತರು ಭರತ್ ಅವರು ತಿಳಿಸ್ಕೊಡ್ತಾರೆ. ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ. ಖಂಡಿತ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ತಗೊಂಡು ನಿಮಗೆ ಬೇಕಾದಂಥ ಬೀಟೆಲ್ ಬಗ್ಗೆ ಆಗ್ಬೋದು, ಬೋಯರ್ ಬಗ್ಗೆ ಆಗ್ಬೋದು, ಜಮುನಾಪಾರಿ ಬಗ್ಗೆ ಆಗ್ಬೋದು, ಆ ಒಂದು ಮೇಕೆಗಳ ಸಂಪೂರ್ಣ ಫೋಟೋವನ್ನು ನಿಮ್ಗೆ ಕಳಿಸ್ಕೊಡ್ತಾರೆ. ನೋಡಿ ಅದರ ರೇಟು ಮತ್ತು ಅದರ ವೆಯ್ಟ್ ಎಷ್ಟಿದೆ, ಯಾವ ರೀತಿ ಟ್ರಾನ್ಸ್ಪೋರ್ಟು ಏನು ಎಲ್ಲ ಅದರ ಮಾಹಿತಿಯನ್ನು ಭರತ್ ಅವರೇ ಕೊಡ್ತಾರೆ. ಭರತ್ ಅವ್ರ ಹತ್ರ ನೀವು ಮಾತನಾಡ್ಬೋದು. ಇದು ಬೋಯರ್ ಫೀಮೇಲು. ಇದು ಸೋಲ್ಡ್ ಆಗಿದೆ ಅನಿಸುತ್ತೆ ಆಲ್ರೆಡಿ. ಬೋಯರ್ ಫೀಮೇಲ್ ಸೋಲ್ಡ್ ಔಟ್. ಇದು ಆಲ್ರೆಡಿ ರೇಟ್ ಆಗಿದೆ, ಬಟ್ ಇಷ್ಟಕ್ಕಾಗಿದೆ ಅಂತಂದು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನೀವು ಬೇಕಾದರೆ ಭರತ್ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಜಮುನಾಪಾರಿ ಬೀಟೆಲ್ ಅನಿಸುತ್ತೆ. ಇದರೆಲ್ಲರ ಸಂಪೂರ್ಣ ಮಾಹಿತಿಯನ್ನು ಭಾರತ್ ಹತ್ರ ನೀವು ತಿಳ್ಕೋಬಹುದಾಗಿದೆ. ಯಾರಾದರೂ ಫ್ಯಾನ್ಸಿ ಪರ್ಪಸ್ ಅದನ್ನು ಈ ಬ್ರೀಡನ್ನು ಬೆಳೆಸಬೇಕು ಅಂತಕ್ಕಂಥವ್ರು ಯಾರೇ ಇದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಭರತ್ ಅವರ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಅದನ್ನು ಕೊಡ್ತಾರೆ. ಅದರ ಏಜ್ ಎಷ್ಟಾಗಿದೆ, ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ, ಪರ್ ಕೆ ಜಿ 1 kg ಲೈವ್ ವೆಯ್ಟ್ ಎಷ್ಟಕ್ಕೆ ಸಿಗುತ್ತೆ. ಇದು ಚಿಕ್ಕದು ಬೋಯರ್ ಚಿಕ್ಕ ಮರಿ ಇದು. ಇದು ಸಹ ಪ್ರೆಸೆಂಟು ಮಾರಾಟಕ್ಕಿದೆ. ನೀವು ಮರಿಯನ್ನು ತಗೊಂಡು ಸಾಕುವಂಥವ್ರು ಕೂಡ ನೋಡ್ಬೋದು. ಪ್ಯೂರ್ ಬೋಯರನ್ನು ಕಾಣ್ಬೋದು ಇದರಲ್ಲಿ. ಪ್ರತಿಯೊಂದು ಒಂದು ವಿವರಕ್ಕೋಸ್ಕರ ನೀವು ಭರತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ. ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಅವರ ಡೀಟೇಲ್ಸು, ಯಾವುದೋ ಒಂದು ಸ್ಥಳ ಅಂದರೆ ಅಡ್ರೆಸ್ಸನ್ನು, ಸಂಪೂರ್ಣ ಮಾಹಿತಿಯನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲ ಸ್ಕ್ರೀನಲ್ಲೂ ಸಹ ಅವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಎಡಿಟ್ ಮಾಡಿರ್ತೀನಿ. ನೀವು ಭರತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅವ್ರು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.